ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ ಅಥವಾ ಕನ್ನಡದಲ್ಲಿ ದಶಮಾಂಶ, ಇದರಲ್ಲಿ ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದೆ ಮತ್ತು ಪ್ರಾಕ್ಟೀಸ್ ಎಕ್ಸಾಂಪಲ್ಸ್ ಆಗಿದೆ. ನಾನು ಈ ಕ್ಲಾಸಲ್ಲಿ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ, ಆಯಿತಾ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಇಲ್ಲಿ ಅಡಿಷನ್ ಇದೆ, ಇಲ್ಲಿ ಸಬ್ಟ್ರಾಕ್ಷನ್ ಇದೆ, ಆಯಿತಾ. ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಕಂಬೈನ್ ಆಗಿ ಕೊಟ್ಟಿದ್ದೇನೆ ಡೆಸಿಮಲ್ಲಿ. ಇದನ್ನು ಯಾವ ರೀತಿ ಮಾಡೋದು ಅಂದರೆ ನೋಡಿ, ಫಸ್ಟ್ ನಾನು ಏನು ಮಾಡ್ತೀನಿ, ಇವೆರಡನ್ನೂ ಸಾಲ್ವ್ ಮಾಡ್ತೀನಿ, ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡ್ತೀನಿ, ಆಯಿತಾ. ಎಲ್ಲ ಪಕ್ಕನೇ ಮಾಡ್ತೀನಿ ನೋಡಿ. 3.57 ಇದೆ, ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು, 1.35, ಆಯಿತಾ. ಮೈನಸ್ ಮಾಡಿ 7ಅಲ್ಲಿ 5 ಮೈನಸ್ ಮಾಡಿದ್ರೆ 2 ಆಗುತ್ತೆ, 5ಅಲ್ಲಿ 3 ಮೈನಸ್ ಮಾಡಿದ್ರೆ 2 ಆಗುತ್ತೆ, 3ಅಲ್ಲಿ 1 ಅಂದರೆ 2.22 ಬರುತ್ತೆ, ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 2.22 ಬರುತ್ತೆ, ಆಯಿತಾ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ, ಇದು 2.63 ಆಯಿತು, ಆಯಿತಾ. ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿ. ಈ ರೀತಿ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡಿ, ಸೈಡಲ್ಲಿ ಬರ್ಕೊಂಡು ಆ್ಯಡ್ ಮಾಡಿ. 2.22 2.63, ಆಯಿತಾ. ಎರಡನ್ನೂ ಆ್ಯಡ್ ಮಾಡಿ. 3 + 2 5 ಆಗುತ್ತೆ, 6 2 8 ಆಗುತ್ತೆ, 2 2 4 ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ 4.85 ಬಂತು, ಆಯಿತಾ. 4.85 ಬಂದಿದೆ, ಆಯಿತಾ. ಅಲ್ಲಿದೆಯಾ, ಅವನ್ನೆಲ್ಲ ಇದ್ರಲ್ಲಿ ಕೊಟ್ಟಿದ್ದಾನೆ, ಫ್ರಾಕ್ಷನ್ ಕೊಟ್ಟಿದ್ದಾನೆ. ನಮಗೆ ಡೆಸಿಮಲ್ ಆನ್ಸರ್ ಬಂದಿದೆ, ಅಲ್ಲಿ ಕೊಟ್ಟಿರೋದು ಫ್ರಾಕ್ಷನ್. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ ನೋಡಿ. 4.85 ಅಲ್ಲ ನೋಡಿ, 2 ಡಿಜಿಟ್ ಆದಮೇಲೆ ಚಿಕ್ಕಿದೆ, 2 ಡಿಜಿಟ್ ಆದಮೇಲೆ ಚಿಕ್ಕಿದೆ, ಆಯಿತಾ. 2 ಡಿಜಿಟ್ ಆದಮೇಲೆ ಚಿಕ್ಕಿದೆ. ಈ ಚುಕ್ಕಿ ತೆಗೆದ್ರೆ ಕೆಳಗಡೆ 100 ಅಂತ ಬರ್ಕೋಬೋದು, ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ತೆಗೆದ್ರೆ ಕೆಳಗಡೆ 100 ಅಂತ ಬರ್ಕೋಬೋದು. 2 ಡಿಜಿಟ್ ಆದಮೇಲೆ ಚುಕ್ಕಿ ಇರೋದ್ರಿಂದ 2 0 ಅಂತ ಬರ್ಕೋಬೋದು, ಆಯಿತಾ. ಇದನ್ನು ಈಗ ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ, 5ಇಂದ ಹೋಗುತ್ತೆ ನೋಡಿ, 5ಇಂದ 5 2s 0 ಇದೆ, 0 ಬರ್ಕೊಳ್ಳಿ. ಇದು 5 9s 45, ಪುನಃ 35 ಆಗುತ್ತೆ, ಪುನಃ 35 ಅಂದರೆ 5 7s 35, ಆಯಿತಾ. ನಮಗೇನು ಬರುತ್ತೆ, 97/20 ಅಂತ ಬರುತ್ತೆ, ಆಯಿತಾ. 97/20 ಅಂತ ಬರುತ್ತೆ. ಪುನಃ ಅದನ್ನು ಮಿಕ್ಸ್ಡ್ ಫ್ರಾಕ್ಷನಾಗಿ ಕನ್ವರ್ಟ್ ಮಾಡಬೇಕು. ಪುನಃ ನೋಡಿ ಅಲ್ಲಿ, ಆಯಿತಾ. ಅದೆಲ್ಲ ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಪುನಃ ಅದನ್ನು ಮಿಕ್ಸ್ಡ್ ಫ್ರಾಕ್ಷನಾಗಿ ಕನ್ವರ್ಟ್ ಮಾಡಿ, ಆಯಿತಾ. ಫಸ್ಟ್ ಏನು ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ಆನ್ಸರ್ ಬರಲಿ ಅಂದ್ಬಿಟ್ಟು ಸ್ಕಿಪ್ ಮಾಡಬಾರ್ದು, ಇದನ್ನು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಆಪ್ಷನ್ ನೋಡಿ, ಆಪ್ಷನಲ್ಲಿ ಫ್ರಾಕ್ಷನ್ ಕೊಟ್ಟಿದ್ರೆ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಪುನಃ ನೋಡಿ, ಅಲ್ಲಿ ಯಾವುದು ಇದಿಲ್ಲ, ಯಾವುದದು ಇಂಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನರಾಶಿಲಿಲ್ಲ, ಎಲ್ಲ ಮಿಕ್ಸ್ಡ್ ಫ್ರಾಕ್ಷನ್ಲಿದೆ. ಮಿಕ್ಸ್ಡ್ ಫ್ರಾಕ್ಷನ್ ಅಂದರೆ ಮಿಶ್ರ ಭಿನ್ನರಾಶಿಲಿದೆ. ಜಸ್ಟ್ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಇಲ್ಲಿ ಮಾಡ್ತೀನಿ ನೋಡಿ. ಏನು ಮಾಡ್ತೀರಾ, 20ಇಂದ 97, ಆಯಿತಾ. ನಾನು ಇಲ್ಲಿ ಮಾಡ್ತೀನಿ. 20ಇಂದ 97ನ ಡಿವೈಡ್ ಮಾಡಬೇಕು. 28s ಅಲ್ಲ 24s 24 80 ಆಗುತ್ತೆ, 24 80, 7 ಬರುತ್ತೆ, 1 ಬರುತ್ತೆ, ಆಯಿತಾ. ನೋಡಿ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಮಿಕ್ಸ್ಡ್ ಫ್ರಾಕ್ಷನ್ಗೆ, ಆಲ್ರೆಡಿ ಗೊತ್ತಿದೆ ನಿಮಗೆಲ್ಲ. ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೋತೀವಿ, ಡಿನಾಮಿನೇಟರ್ 20 ಇದೆ, 20 ಬರ್ಕೋತೀವಿ, ಆಯಿತಾ. ಅದಾದಮೇಲೆ ರಿಮೈಂಡರ್, ಶೇಷನ ಮೇಲ್ಗಡೆ ಬರ್ಕೋತೀವಿ, ಕೋಶೆಂಟ್ನ ಪಕ್ಕ ಬರ್ಕೋತೀವಿ, ಆಯಿತಾ. ಆನ್ಸರ್ ಏನು ಬರುತ್ತೆ, 4 × 17/20. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಬಿ ಆಗಿರುತ್ತೆ, ಆಯಿತಾ. ಮತ್ತು ಇದೇ ಕ್ವಶನ್ ಫಸ್ಟ್ ಇವೆರಡು ಸಾಲ್ವ್ ಮಾಡಿದ್ದೀವಲ್ವಾ, ಇವೆರಡು ಸಾಲ್ವ್ ಮಾಡಿದ್ರು ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಫಸ್ಟ್ ಇವೆರಡು ಸಾಲ್ವ್ ಮಾಡ್ಕೊಂಡು ಮಾಡಿದ್ದೀನಿ, ನೀವೇನಾರ ಇವೆರಡನ್ನ ಸಾಲ್ವ್ ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡ್ತೀನಿ ನೋಡಿ, ಆಯಿತಾ. ಇಲ್ಲಿ ತನಕ ಮಾತ್ರ ಅಳಿಸ್ತೀನಿ. ಅದ್ರ ಬದಲು ನಾನೇನು ಮಾಡ್ತೀನಿ, ಇವೆರಡನ್ನ ಸಾಲ್ವ್ ಮಾಡ್ತೀನಿ,
ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡ್ತೀನಿ. 2.63 2.63 ಇದನ್ನು ಮೈನಸ್ ಮಾಡ್ತೀನಿ. 1.35 ಮೈನಸ್ ಮಾಡಿದ್ರೆ ಏನು ಬರುತ್ತೆ? 13ರಲ್ಲಿ 5 ಕಳೆದ್ರೆ 8 ಬರುತ್ತೆ. ಪುನಃ ಇದು 5 ಆಗುತ್ತೆ, 13. ಇದು 5 ಆಗುತ್ತೆ. 5ಅಲ್ಲಿ 3 ಅಂದರೆ 2 ಆಗುತ್ತೆ. ಆಯಿತಾ. ಇದು 1 ಆಗುತ್ತೆ, 1.28 ಆಗುತ್ತೆ. ಆಯಿತಾ. ಸೊ ಇದು ಆ್ಯಸ್ ಇಟ್ ಈಸ್ 3.57ನ ಹಾಗೆ ಬರ್ಕೋತೀನಿ. ಆಯಿತಾ. ಇವೆರಡನ್ನೂ ಸಾಲ್ವ್ ಮಾಡಿಬಿಟ್ಟಿದ್ದೀನಿ. ಇದರಿಂದ ಇದನ್ನು ಮೈನಸ್ ಮಾಡಿದ್ದೀನಿ. ಏನು ಬರುತ್ತೆ ಆನ್ಸರು? ಪ್ಲಸ್ 1.28 ಬಂತು. ಆಯಿತಾ. ಪ್ಲಸ್ 1.28 ಬಂತು. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 3.57ಅಲ್ಲಿ 1.28 ಆ್ಯಡ್ ಮಾಡಿ. 5 1 8 5 3 8 ಇಲ್ಲೂ ಅಷ್ಟೇ 4.8 ಬಂತು. ಆ್ಯಡ್ ಮಾಡಿದ್ರೆ 4.85 ಬಂತು. ಆಯಿತಾ. ಸೇಮ್ ಲಾಸ್ಟ್ ಟೈಮ್ ಸಾಲ್ವ್ ಮಾಡಿದಾಗಲೂ ಸೇಮ್ ಬಂತು. ಆಯಿತಾ. ನೆಕ್ಸ್ಟ್ ಎಲ್ಲ ಪ್ರೊಸೀಜರ್ ಎಲ್ಲ ಕಾಮನ್ ಪ್ರೊಸೀಜರ್. ಏನಾಗುತ್ತೆ? 2 ಡಿಜಿಟ್ ಆದಮೇಲೆ ಚುಕ್ಕಿದೆ 100 ಅಂತ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಆಯಿತಾ. ಯಾವ ರೀತಿ ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ. ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಇವೆರಡನ್ನು ಸಾಲ್ವ್ ಮಾಡ್ತೀನಿ, ಅದಾದಮೇಲೆ ಮೈನಸ್ ಮಾಡ್ತೀನಿ. ಆ ಥರ ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಆಯಿತಾ. ಅಡಿಷನ್ನು ಸಬ್ಟ್ರಾಕ್ಷನಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ನೀವು ಯಾವುದ್ರ ಜೊತೆ ಬೇಕಾದ್ರೂ ಕಂಬೈನ್ ಮಾಡಿ ಫೈನಲ್ ಆನ್ಸರ್ ಸೇಮ್ ಬರುತ್ತೆ ಅನ್ನೋದಕ್ಕೆ ನಾನು 3 ಸಲ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಆಯಿತಾ. ಏನೋ ಮೈಂಡಲ್ಲಿ ಆ ಥರ ಅನ್ಕೋಬಾರ್ದು, ಫಸ್ಟ್ ಇವೆರಡನ್ನೇ ಸಾಲ್ವ್ ಮಾಡಬೇಕು ಅಥವಾ ಫಸ್ಟ್ ಇವೆರಡನ್ನೇ ಸಾಲ್ವ್ ಮಾಡಬೇಕು, ಆ ರೀತಿ ಯಾವುದೂ ಇಲ್ಲ. ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಯಾವುದ್ರ ಜೊತೆ ನಾನು ಸಾಲ್ವ್ ಮಾಡಿ, ಆಯಿತಾ, ನಿಮಗೆ ಫೈನಲ್ ಆನ್ಸರ್ ಸೇಮ್ ಬರುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ನೋಡಿ ಈಗ ಏನು ಮಾಡ್ತೀನಿ, ಇವೆರಡನ್ನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಇವೆರಡನ್ನು 3.57 2.63 ಆ್ಯಡ್ ಮಾಡಿ. ಇವೆರಡನ್ನು ಆ್ಯಡ್ ಮಾಡಿದ್ರೆ 5 5 7 3 10ಕ್ಕೆ 0 6 12ಕ್ಕೆ 2 1 3 3 6 6.2 ಬಂತು. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 6.20 ಬಂತು. ಆಯಿತಾ. ಅದ್ರ ಜೊತೆಗೆ ಇದನ್ನು ಮೈನಸ್ ಮಾಡಿ 1.35. ಆಯಿತಾ. ಫಸ್ಟ್ ಇವೆರಡನ್ನು ಆ್ಯಡ್ ಮಾಡಿದ್ದೀನಿ, ಮಾಡಿದಾಗ ಈ ಆನ್ಸರ್ ಬಂತು. ಇದರಲ್ಲಿ ಇದನ್ನು ಮೈನಸ್ ಮಾಡ್ತಾ ಇದ್ದೀನಿ. ಮೈನಸ್ ಮಾಡಿ 6.20 1.35 ಮೈನಸ್ ಮಾಡಬೇಕು. ಮೈನಸ್ ಏನ 10ರಲ್ಲಿ 5 ಕಳೆದ್ರೆ 5, 11ರಲ್ಲಿ 3 ಕಳೆದ್ರೆ 8, 11ರಲ್ಲಿ 3 ಕಳೆದ್ರೆ 8, 5 ಆಯಿತಾ. 5ಅಲ್ಲಿ 1 ಕಳೆದ್ರೆ 4. ಒನ್ಸ್ ಅಗೇನ್ ನಿಮಗೆ ಸೇಮ್ ಆನ್ಸರ್ ಬಂತು. ಆಯಿತಾ. 4.85 ಬಂತು. ಆಯಿತಾ. ಗೊತ್ತಿದೆ, ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಆಯಿತಾ. ಅಡಿಷನ್ನು ಸಬ್ಟ್ರಾಕ್ಷನಲ್ಲಿ ಯಾವುದ್ರ ಜೊತೆ ಎಲ್ಲಾದ್ರೂ ಕಂಬೈನ್ ಮಾಡ್ಕೊಳ್ಳಿ. ಆಯಿತಾ. ನಿಮಗೆ ಫೈನಲ್ ಆನ್ಸರ್ ಸೇಮ್ ಬರುತ್ತೆ. ಅದಕ್ಕೋಸ್ಕರ 3 ಮೆಥಡಲ್ಲಿ ಸಾಲ್ವ್ ಮಾಡಿಸಿದ್ವಿ. ಆಯಿತಾ. ನೀವು ಮೈಂಡಲ್ಲಿ ಕ್ಲಾರಿಟಿ ಕೂತಿರ್ಬೇಕು. ನೀವು ಯಾವುದೇ ಲೆಕ್ಕ ಕೊಟ್ಟರು, ಈ ಕಾನ್ಸೆಪ್ಟ್ ಏನಾದ್ರು ಗೊತ್ತಿದ್ರೆ ಯಾವುದೇ ರೀತಿ ಲೆಕ್ಕ ಕೊಡಲಿ. ಆಯಿತಾ. ಯಾವುದೇ ರೀತಿ ಕಂಬೈನ್ ಮಾಡಿಕೊಟ್ರು ಸಾಲ್ವ್ ಮಾಡ್ಬೋದು. ಆಯಿತಾ. ಕ್ವಶನ್ ನಂಬರ್ 1ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಅಡಿಷನ್ನು ಸಬ್ಟ್ರಾಕ್ಷನ್ ಎಲ್ಲ ಕೊಟ್ಟಿದ್ದೇನೆ. ಇದರಲ್ಲೂ ಅಷ್ಟೇ ಯಾವ ನಂಬರ್ನ ಯಾವುದ್ರ ಜೊತೆಲಾರ ಕಂಬೈನ್ ಮಾಡಿ ನೀವು ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಸೇಮ್ ಬರುತ್ತೆ. ಆಯಿತಾ. ಇವೆರಡು ಬೇಕಾದ್ರೂ ಫಸ್ಟ್ ಸಾಲ್ವ್ ಮಾಡಿ, ಇವೆರಡು ಬೇಕಾದ್ರೂ ಫಸ್ಟ್ ಸಾಲ್ವ್ ಮಾಡಿ, ಅಥವಾ ಇವೆರಡು ತೊಗೊಂಡು ಸಾಲ್ವ್ ಮಾಡಿ, ಇವೆರಡು ತೊಗೊಂಡು ಸಾಲ್ವ್ ಮಾಡಿ. ಆಯಿತಾ. 4 ಟೈಪ್ ಮಾಡೋರು ಫೈನಲ್ ಆನ್ಸರು ಸೇಮ್ ಬರುತ್ತೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿರಲಿ ಅಂದ್ಬಿಟ್ಟು ಫಸ್ಟ್ ಕ್ವಶನ್ನ 3 ಮೆಥಡಲ್ಲಿ ಮಾಡಿಸಿದ್ದೀನಿ. ಇದನ್ನು ಒಂದೇ ಮೆಥಡಲ್ಲಿ ಸಾಲ್ವ್ ಮಾಡಿಸ್ತೀನಿ, ಯಾಕಂದರೆ ಸುಮ್ಮನೆ ಡ್ರ್ಯಾಗ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಆಯಿತಾ. ಫಸ್ಟ್ ಏನು ಮಾಡ್ತೀನಿ ನೋಡಿ, ಇವೆರಡು ಅಡಿಷನ್ ಮಾಡ್ತೀನಿ. ನನಗೆ ಇದು ಕಂಫರ್ಟಬಲ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಇದನ್ನು ಮಾಡ್ತೀನಿ. 4.93ನ 3.61 ಜೊತೆ ಅಡಿಷನ್ ಮಾಡ್ತೀನಿ. 3 1 4 9 6 15ಕ್ಕೆ 5 4 4 8 ಎರಡು ಆ್ಯಡ್ ಮಾಡಿದ್ರೆ 8.54 ಬಂತು. ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀನಿ, ಇದು ಮತ್ತು ಇದನ್ನು ಆ್ಯಡ್ ಮಾಡ್ತೀನಿ. ಆಯಿತಾ. -2.47 ಇದೆ,
ಇದು ಅಷ್ಟೇ -4.78 ಇದೆ, 4.78 ಇದೆ. ಆಯಿತಾ? ಮೈನಸ್ ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು, ಅದು ಗೊತ್ತಿರಲಿ ನಿಮಗೆ. ಮೈನಸ್ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು, ಅದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ನೋಡಿ, 7 1 7 14 15, 15ಕ್ಕೆ 5 1, ಆಯಿತಾ? 8 4 12 ಆಗುತ್ತೆ, 1 4 3 7 ಆಗುತ್ತೆ. ಇದು -7.25 ಆಗುತ್ತೆ, -7.25 ಆಗುತ್ತೆ. ಆಯಿತಾ? ಸೊ ಇದು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇದು ಅದನ್ನು ಆ್ಯಡ್ ಮಾಡಿದ್ದೀನಿ. ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು, ಪ್ಲಸ್ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಆಯಿತಾ? ಸಿಂಬಲ್ ಸೇಮ್ ಬರುತ್ತೆ. ನೆಕ್ಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿ. ಆಯಿತಾ? ಎಲ್ಲಿ ಮಾಡಲಿ? ಓಕೆ, ಇಲ್ಲೇ ಮಾಡ್ತೀನಿ ನೋಡಿ. 8.54 ಇಂದ 7.25ನ ಮೈನಸ್ ಮಾಡ್ತೀನಿ. 14ರಲ್ಲಿ 5 ಕಳೆದ್ರೆ ಎಷ್ಟಾಗುತ್ತೆ? 14ನಲ್ಲಿ 5 9, ಇದು 4 ಆಗುತ್ತೆ. 4ರಲ್ಲಿ 2 ಕಳೆದ್ರೆ 2, 8ರಲ್ಲಿ 7 ಕಳೆದ್ರೆ 1, 1.29 ಆಯಿತು. ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ 1.29 ಬಂತು. ಇದು ಡೆಸಿಮಲ್ ಆನ್ಸರ್. ಆಯಿತಾ? ಆದರೆ ಅದು ಡೆಸಿಮಲ್ ಕೊಟ್ಟಿಲ್ಲ ಅವನೇನು ಮಾಡಿದ್ದಾನೆ? ಫ್ರ್ಯಾಕ್ಷನಲ್ಲೂ ಕೊಟ್ಟಿಲ್ಲ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾನೆ. ಅದಕ್ಕೇನು ಮಾಡಿ, ಅದಕ್ಕೆ ಇದನ್ನು ಸಿಂಪ್ಲಿಫೈ ಮಾಡಿ. ಆಯಿತಾ? ಇದು ನೋಡಿ, 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿದೆ. ಸೊ ಏನು ಮಾಡಿ, ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ಳಿ, ಅಷ್ಟೇ. ಈಗ ಇದನ್ನು ಡಿವೈಡ್ ಮಾಡಿ. ಹೆಂಗೆ ಮಾಡ್ತೀರಾ? ಇಲ್ಲಿ ನೋಡಿ, 100ಇಂದ 129ನ ಡಿವೈಡ್ ಮಾಡಿ. 100 1s 100, ಆಯಿತಾ? ಕಳೆದ್ರೆ 29 ಬರುತ್ತೆ, ಇಷ್ಟೇ. ಆಯಿತಾ? ಇದು ಇಂಪ್ರಾಪರ್ ಫ್ರ್ಯಾಕ್ಷನ್, ಅದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಡಿನಾಮಿನೇಟರ್ ಸೇಮ್ ಇದೆ, ಆಲ್ರೆಡಿ ಹೇಳಿದ್ದೀರಿ. ಡಿನಾಮಿನೇಟರ್ ಯಾವಾಗಲೂ ಸೇಮ್ ಇರುತ್ತೆ. ಆಯಿತಾ? ರಿಮೈಂಡರ್ ಅಥವಾ ಶೇಷ ಮೇಲ್ಗಡೆ ಇರುತ್ತೆ, ಕೋಶೆಂಟು ಇಲ್ಲಿರುತ್ತೆ. ಇದೇ ಫೈನಲ್ ಆನ್ಸರು, ಇಷ್ಟೇ. 1 × 29/100. ಆಪ್ಷನ್ ಏನು ಬರುತ್ತೆ ಸೆಕೆಂಡ್ ಕ್ವಶನ್ಗೆ? ಆಪ್ಷನ್ನು ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಷ್ಟೇ, ಅಡಿಷನ್ ಸಬ್ಟ್ರಾಕ್ಷನ್ ಅಂತ 4 ನಂಬರ್ ಕೊಟ್ಟಿದ್ದಾನೆ. ಯಾವ ರೀತಿ ಮಾಡ್ತೀರಾ? ಒಂದ್ಸರಿ ನಾನು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಇವೆರಡು ಆ್ಯಡ್ ಮಾಡ್ತೀನಿ. ಆಯಿತಾ? ಪ್ಲಸ್ ಇರೋದನ್ನ ಆ್ಯಡ್ ಮಾಡ್ತೀನಿ. 13.87, 11.96 ಇದೆ. ಇವೆರಡು ಆ್ಯಡ್ ಮಾಡ್ತೀನಿ. 6 12 13ಕ್ಕೆ 3, 1 ಕ್ಯಾರಿ, 9 9 9 18, 1 3 2 5 2, 25.83 ಬರುತ್ತೆ. ಆಯಿತಾ? 25.83 ಬರುತ್ತೆ. ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀನಿ, ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಆಯಿತಾ? -9.64 ಇದೆ. ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು. ಇದೇನಾಗುತ್ತೆ? -15.83 ಇದೆ. 4 3 7, 8 6 ಎಷ್ಟಾಗುತ್ತೆ? 10, 14ಕ್ಕೆ 4 1, 10 5 15, 25.47 ಬರುತ್ತೆ. ಇದೇನಾಗುತ್ತೆ? 25.47 ಬರುತ್ತೆ. ಆಯಿತಾ? ಮೈನಸ್ ಇದ್ದರೆ ಇದು ಮೈನಸ್ ಬರುತ್ತೆ, ಅದಕ್ಕೆ ಮೈನಸ್ ಹಾಕೊಂಡಿದ್ದೀನಿ. ಇದು ನೋಡಿ, ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್ ಬರುತ್ತೆ, ಮೈನಸ್ ಇದ್ದರೆ ಮೈನಸ್ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿ. ಎಲ್ಲಿದೆ? ನಾನು ಇಲ್ಲೇ ಮಾಡ್ತೀನಿ. 25.83ಯಲ್ಲಿ 25.47ನ ಮೈನಸ್ ಮಾಡ್ತೀನಿ. ಆಯಿತಾ? 13ರಲ್ಲಿ 7 ಕಳೆದ್ರೆ 3 3 6 ಬರುತ್ತೆ. ಆಯಿತಾ? ಇದೇನಾಗುತ್ತೆ? 7 ಆಗುತ್ತೆ. 7ರಲ್ಲಿ 4 ಅಂದರೆ 3 ಆಗುತ್ತೆ. 0.36 ಬರುತ್ತೆ. ಎರಡನ್ನೂ ಮೈನಸ್ ಮಾಡಿದ್ರೆ 0.36 ಬರುತ್ತೆ. ಆಯಿತಾ? ಇದು ಡೆಸಿಮಲಲ್ಲಿ ಆನ್ಸರ್ ಇರುತ್ತೆ. ಅಲ್ಲಿ ಡೆಸಿಮಲ್ ಕೊಟ್ಟಿಲ್ಲ, ಫ್ರ್ಯಾಕ್ಷನ್ ಕೊಟ್ಟಿದ್ದಾನೆ. ಇದನ್ನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿ. ಆಯಿತಾ?
2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇದ್ರೆ ಜಸ್ಟ್ 100 ಅಂತ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟು ನಿಮಗೆ ಅದಕ್ಕೆ ಹೇಳೋದು ಡಿವಿಸಿಬಿಲಿಟಿ ರೂಲು ಸರಿಯಾಗಿ ಕಲ್ತಿರಬೇಕು. ಇದು 4 ಇಂದ ಡೈರೆಕ್ಟಾಗಿ ಹೊರಟೋಗುತ್ತೆ. 2 ಇಂದ ಮಾಡ್ತಾ ಕೂತ್ಕೊಂಡು ಅರಿಕತೆ ಆಗುತ್ತೆ. 2 1s 2 8s ಅದು ಅರಿಕತೆ ಆಗುತ್ತೆ, ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. 4 ಇಂದ ಮಾಡ್ತೀನಿ ನೋಡಿ. 4 9s 36 ಆಯಿತು. ನೆಕ್ಸ್ಟು 4 2s 8, 4 5s 25 ಆಯಿತು. ಆಯಿತಾ? 25 ಆಗುತ್ತೆ. 9/25 ಆಗುತ್ತೆ. ಆಯಿತಾ? 4 9s 36, 4 2s 8, 2 ಆ ಕಡೆ ಹೋಗುತ್ತೆ 20 ಆಗುತ್ತೆ, 4 5s 20. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 3ಗೆ? ಆಪ್ಷನ್ನು ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ವಾಟ್ ಡೆಸಿಮಲ್ ಆಫ್ ಆನ್ ಅವರ್ ಈಸ್ ಎ ಮಿನಿಟ್. ಕನ್ನಡದಲ್ಲಿ ಒಂದು ನಿಮಿಷವು 1 ಗಂಟೆ ಎಷ್ಟು ದಶಮಾಂಶ ಅಂತ ಕೇಳಿದ್ದೇನೆ. ಆಯಿತಾ? ಒಂದು ನಿಮಿಷವು 1 ಗಂಟೆ ಎಷ್ಟು ಭಾಗ ಅಂತ ಕೇಳಿದ್ದೇನೆ. ಅದು ಫ್ರಾಕ್ಷನರ್ ಆಗ್ಬೋದು, ದಶಮಾಂಶನರ್ ಆಗ್ಬೋದು. ಆಯಿತಾ? ಇದರಲ್ಲಿ ಏನು ಕೊಟ್ಟಿದ್ದೇನೆ, ಪರ್ಟಿಕ್ಯುಲರಿ ಡೆಸಿಮಲ್ ಅಥವಾ ದಶಮಾಂಶದಲ್ಲಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ? ಫಸ್ಟು ಏನು ಮಾಡಿ ಅಂದರೆ ನಮಗೆಲ್ಲ ಗೊತ್ತಿದೆ, 60 ಮಿನಿಟ್ ಅಂತ ಬರ್ಕೊಳ್ಳಿ. ಆಯಿತಾ? ಅವ್ನು ಕೇಳಿರೋದು 1 ನಿಮಿಷ, ಫಸ್ಟೇ ಕೇಳಿಬಿಟ್ಟಿದ್ದಾನೆ ನಿಮಿಷ ಅಂತ. ಅದಕ್ಕೆ ಫಸ್ಟು ಈ ಕಡೆ ನಿಮಿಷ ಬರಬೇಕು, ಆ ರೀತಿ ಬರ್ಕೊಳ್ಳಿ. 60 ಮಿನಿಟ್ಸ್ ಅಂದರೆ 1 ಅವರ್. ಆಯಿತಾ? 1 ನಿಮಿಷವು 1 ಗಂಟೆ ಎಷ್ಟು ದಶಮಾಂಶ ಅಂತ ಕೇಳಿದ್ದೇನೆ. 1 ನಿಮಿಷ, ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಿಷ ಮಿನಿಟ್ ಬರ್ಕೊಂಡಿದ್ದೀನಿ, ಆ ಕಡೆ ಅವರ್ ಬರ್ಕೊಂಡಿದ್ದೀನಿ. ಆಯಿತಾ? ನೆಕ್ಸ್ಟ್ ನೋಡಿ, ನಾನು ಹೇಳಿದ್ನಲ್ಲ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಕರೀತಾರೆ ಈ ಪ್ರೊಸೀಜರ್ನ. ಫಸ್ಟ್ ಈಕ್ವೇಟ್ ಮಾಡಬೇಕು. ಫಸ್ಟ್ ಈ ರೀತಿ ಈಕ್ವೇಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಆಯಿತಾ? 60ನ ಡಿವೈಡ್ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಟ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ 60ನ ಡಿವೈಡ್ ಮಾಡಬೇಕು. ಆಯಿತಾ? ಥರ್ಡ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಆಯಿತಾ? ಥರ್ಡ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ ಏನೂ ಇಲ್ಲ. 1 ಮಿನಿಟ್ ಅಂದರೆ 1/60 ಅವರ್ ಅಂತ ಹೇಳ್ಬೋದು. ಆಯಿತಾ? 1 ಮಿನಿಟ್ ಅಂದರೆ 1/60 ಅವರ್ ಅಂತ ಹೇಳ್ಬೋದು. ಅಲ್ಲಿಲ್ಲ ಆನ್ಸರು, ಅವನು ಡೆಸಿಮಲ್ ಕೊಟ್ಟಿದೆ. ಇದು ಫ್ರಾಕ್ಷನಲ್ಲಿದೆ, ಇದು ಫ್ರಾಕ್ಷನಲ್ಲಿದೆ, ಅದು ಡೆಸಿಮಲ್ ಇದೆ. ಸೊ ಇದನ್ನು ಡಿವೈಡ್ ಮಾಡಿ. 60ಇಂದ 1ನ್ನು ಡಿವೈಡ್ ಮಾಡಿ. ಆಗಲ್ಲ. 0 ಪಾಯಿಂಟ್ ಅಂದ್ಬಿಟ್ಟು 0 ಹಾಕಿ. ಈಗಲೂ ಆಗಲ್ಲ, ಇನ್ನೊಂದು 0 ಹಾಕಿ. ಆಗುತ್ತೆ ಈಗ. 60 1s 60. ಆಯಿತಾ? 40 ಬರುತ್ತೆ. 40 ಆಗಲ್ಲ. ನೆಕ್ಸ್ಟು ಎಷ್ಟಾಗುತ್ತೆ? 6 36. ನೆಕ್ಸ್ಟ್ 66 360. 6 36, 6 36. ಆಯಿತಾ? ಪಕ್ಕ 0 ಇದೆ, 0 ಹಾಕೊಂಡಿದ್ದೀನಿ ಅಷ್ಟೇ. ಆಯಿತಾ? ಪುನಃ ಏನಾಗುತ್ತೆ, 40 ಆಗುತ್ತೆ. ಪುನಃ 40 ಆಗುತ್ತೆ. ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಇದು 0.666 ಅಂತ ಹೋಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ ಅವನು ಲಾಸ್ಟಲ್ಲಿ 7 ಅಂತ ಹೇಳಿ ಇದು ಮಾಡಿದೆ, ರೌಂಡ್ ಆಫ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಇದು 6666 ಅಂತ ಹೋಗ್ತಾ ಇರುತ್ತೆ, ಅರಿಕತೆ ಥರ. ಜೀವನ ಪೂರ್ತಿ ಸಾಲ್ವ್ ಮಾಡ್ಕೊಂಡು ಹೋದ್ರು ಹಂಗೆ ಬರ್ತಾ ಇರುತ್ತೆ. ಅದಕ್ಕೆ ಏನು ಮಾಡಿದ್ದಾನೆ, 4ನೇ ಡಿಜಿಟ್ಗೆ ರೌಂಡ್ ಆಫ್ ಮಾಡಿಬಿಟ್ಟಿದ್ದಾನೆ. 0.0166 ಅಂತ ರೌಂಡ್ ಆಫ್ ಮಾಡಿದ್ದಾನೆ. ಆಯಿತಾ? ಏನು ಬರುತ್ತೆ ಇದು? 1 ಮಿನಿಟ್ ಅಂದರೆ 0.01667 ಬರುತ್ತೆ. ಆಯಿತಾ? ಇದು ಫೈನಲ್ ಆನ್ಸರ್, 0.0166. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 4ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದೆ ಅಂದರೆ, ವಾಟ್ ಡೆಸಿಮಲ್ ಆಫ್ ಆನ್ ಅವರ್ ಈಸ್ 15 ಮಿನಿಟ್ಸ್. ಕನ್ನಡದಲ್ಲಿ 15 ನಿಮಿಷಗಳು 1 ಗಂಟೆ ಎಷ್ಟು ದಶಮಾಂಶ. ಕನ್ನಡದಲ್ಲಿ 15 ನಿಮಿಷಗಳು 1 ಗಂಟೆ ಎಷ್ಟು ಭಾಗ ಅಂತ ನಾವು ಬೇಕಾದ್ರೂ ಕೇಳ್ಬೋದು. ಆಯಿತಾ? ಭಾಗ ಅಂದರೆ ಅದು ಫ್ರಾಕ್ಷನ್ ಆರ್ ಆಗುತ್ತೆ, ಡೆಸಿಮಲ್ ಆರ್ ಆಗುತ್ತೆ. ಇದನ್ನು ಡೈರೆಕ್ಟಾಗಿ ಕೇಳಿದ್ದೇನೆ, 15 ನಿಮಿಷಗಳು 1 ಗಂಟೆ ಎಷ್ಟು ದಶಮಾಂಶ ಅಂತ ಜಸ್ಟ್ ಫೈಂಡ್ ಔಟ್ ಮಾಡಿ. ಆಯಿತಾ? ಫಸ್ಟೇ ಕೇಳಿದ್ದೇನೆ 15 ನಿಮಿಷ 15 ಮಿನಿಟ್ಸ್. ಅದಕ್ಕೆ ಏನು ಮಾಡ್ಕೊಳ್ಳಿ, ಫಸ್ಟು 60 ಮಿನಿಟ್ಸ್ಗೆ 1 ಅವರ್ ಅಂತ ಬರ್ಕೊಳ್ಳಿ. 60 ಮಿನಿಟ್ಸ್ಗೆ 1 ಅವರ್ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ 60 ನಿಮಿಷ ಅಂದರೆ ಎಷ್ಟು? 60 ನಿಮಿಷ ಅಂದರೆ 1 ಗಂಟೆ. ಆಯಿತಾ? 60 ನಿಮಿಷ ಅಂತ 1 ಗಂಟೆ. ಹೇಳಿದ್ನಲ್ಲ, ಇದು ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಅಂತಾರೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪು ಈಕ್ವೇಟ್ ಮಾಡಬೇಕು. 60 ಮಿನಿಟ್ಸ್ ಈಸ್ ಈಕ್ವಲ್ ಟು 1 ಅವರ್ ಅಂತ ಈಕ್ವೇಟ್ ಮಾಡಿ. ಸೆಕೆಂಡ್ ಸ್ಟೆಪ್ ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಡಿವೈಡ್ ಮಾಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಡಿವೈಡ್ ಮಾಡಿ. ಆಯಿತಾ? 60 ಇದೆಯಲ್ಲ, ಡಿವೈಡ್ ಮಾಡಿ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. ಅವನು ಏನು ಕೇಳಿದ್ದಾನೆ, 15 ಮಿನಿಟ್ಸ್ ಅಂತ ಕೇಳಿದ್ದಾನೆ. ಇಲ್ಲಿ 1 ಮಿನಿಟ್ ಅಂದರೆ 1/60 ಅವರ್. 1 ಮಿನಿಟ್ ಅಂದರೆ 1/60 ಅವರ್. ಅವ್ನು ಕೇಳಿರೋದು 15 ಮಿನಿಟ್ಸ್ ಅಂತೆ. ಸೊ 15 ಮಿನಿಟ್ಸ್ ಇದನ್ನು ಮಲ್ಟಿಪ್ಲೈ ಮಾಡಿ. 1/60 ಇಂಟು
15 ಆಯಿತಾ. ಅವನು 15 ಮಿನಿಟ್ಸ್ ಕೇಳಿದ್ದಾನೆ, 15 ಮಿನಿಟ್ಸ್ ಮಲ್ಟಿಪ್ಲೈ ಮಾಡಿ. 30 ಮಿನಿಟ್ಸ್ ಕೇಳಿದ್ರೆ 30 ಮಿನಿಟ್ಸ್ನ ಮಲ್ಟಿಪ್ಲೈ ಮಾಡಿ. 45 ಮಿನಿಟ್ಸ್ ಕೇಳಿದ್ರೆ 45 ಮಿನಿಟ್ಸ್ನ ಮಲ್ಟಿಪ್ಲೈ ಮಾಡಿ. 57 ಮಿನಿಟ್ಸ್ ಕೇಳಿದ್ರೆ 57 ಮಲ್ಟಿಪ್ಲೈ ಮಾಡಿ, ಅಷ್ಟೇ ಆಯಿತಾ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಈಕ್ವೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ 60ನ ಡಿವೈಡ್ ಮಾಡಬೇಕು. ಮೂರನೇ ಸ್ಟೆಪ್ಪಲ್ಲಿ ಅವ್ನು ಏನು ಕೊಟ್ಟಿದ್ದಾನೆ ಅದನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ ಆಯಿತಾ. ಇಲ್ಲೂ ಅಷ್ಟೇ 15 1 ಟೇಬಲ್ ಗೊತ್ತಿವ್ರೆ, 15 1 15, 15 4 60, ನಮ್ಗೆ ಆನ್ಸರ್ ಬಂದ್ಬಿಡ್ತು ಇಲ್ಲೇ 1/4. 1/4 ಫ್ರ್ಯಾಕ್ಷನಲ್ಲಿದೆ, ಇದೆಯಾ? ಇಲ್ಲ. 1/4 ಅಂದರೆ ನಮ್ಗೆ ಗೊತ್ತಿದೆ. 1/4 ಅಂದರೆ ಡೆಸಿಮಲ್ ಕನ್ವರ್ಟ್ ಮಾಡೋದು 0.25. ಬೇಕು ಅಂದರೆ ಕನ್ವರ್ಟ್ ಮಾಡಿ ಡಿವೈಡ್ ಮಾಡಿ. 4ಇಂದ 1ನ ಡಿವೈಡ್ ಮಾಡಿ ನಿಮಗೆ ಫೈನಲ್ ಆನ್ಸರು 0.25 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳಿದರೆ ಅಂದರೆ ವಾಟ್ ಡೆಸಿಮಲ್ ಆಫ್ ಆನ್ ಅವರ್ ಈಸ್ 45 ಸೆಕೆಂಡ್. ವಾಟ್ ಡೆಸಿಮಲ್ ಆಫ್ ಆನ್ ಅವರ್ ಈಸ್ 45 ಸೆಕೆಂಡ್. ಕನ್ನಡದಲ್ಲಿ 45 ಸೆಕೆಂಡುಗಳು 1 ಗಂಟೆಯ ಎಷ್ಟು ಭಾಗ ಅಂತ ಕೇಳಿದ್ದಾನೆ ಆಯಿತಾ. 45 ಸೆಕೆಂಡುಗಳು 1 ಗಂಟೆಯ ಎಷ್ಟು ಭಾಗ ಅಥವಾ ಎಷ್ಟು ದಶಮಾಂಶ ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ನಿಮ್ಗೆ ಇದು ಗೊತ್ತಿರಬೇಕು. 1 ಅವರ್ ಅಂದರೆ ಎಷ್ಟು? 60 ಮಿನಿಟ್ಸ್, ಎಲ್ಲರಿಗೂ ಗೊತ್ತಿದೆ ಆಯಿತಾ. ನೆಕ್ಸ್ಟು 1 ಮಿನಿಟ್ ಅಂದರೆ 60 ಸೆಕೆಂಡ್ ಆಯಿತಾ. 6 36, ಇದು ಗೊತ್ತಿರಬೇಕು. 1 ಗಂಟೆ ಅಂದರೆ 1 ಅವರ್ ಅಥವಾ 1 ಗಂಟೆ ಅಂದರೆ 3600 ಸೆಕೆಂಡ್ ಆಯಿತಾ. ಅವ್ನು ಫಸ್ಟೇ ಕೇಳಿದಾನೆ 45 ಸೆಕೆಂಡ್ ಅಂದರೆ 1 ಗಂಟೆ ಎಷ್ಟು ಭಾಗ ಅಂತ ಆಯಿತಾ. 45 ಸೆಕೆಂಡ್ ಅಂದರೆ 1 ಗಂಟೆ ಎಷ್ಟು ಭಾಗ ಅಂತ ಕೇಳಿದ್ದಾನೆ. ಅದಕ್ಕೆ ಸೆಕೆಂಡ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. 3600 ಸೆಕೆಂಡ್ ಈಸ್ ಈಕ್ವಲ್ ಟು 1 ಅವರ್. 1 ಅವರ್ ಅರ್ಥ ಆಯ್ತಾ. ಸೆಕೆಂಡ್ ಕೇಳಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೆಕೆಂಡ್ ಬರ್ಕೋಬೇಕು ಆಯಿತಾ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಈಕ್ವೇಟ್ ಮಾಡಬೇಕು. ಈಕ್ವೇಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು 1 ಸೆಕೆಂಡ್ ಈಸ್ ಈಕ್ವಲ್ ಟು ಇದನ್ನು ಡಿವೈಡ್ ಮಾಡಿ 1/3600 ಅವರ್ ಆಯಿತಾ. 1 ಸೆಕೆಂಡ್ ಅಂದರೆ 1/3600 ಅವರ್. ಅವ್ನು ಕೇಳಿರೋದೇನು? 1 ಸೆಕೆಂಡ್ ಅಲ್ಲ, 45 ಸೆಕೆಂಡ್. ಸೊ 45ನ ಮಲ್ಟಿಪ್ಲೈ ಮಾಡಿ ಆಯಿತಾ. ಅವ್ನು ಕೇಳಿರೋದು 45 ಸೆಕೆಂಡ್. 1/3600 ಇಂಟು 45 ಅವರ್ ಆಯಿತಾ. ನೋಡಿ, ಯೂನಿಟರಿ ಮೆಥಡ್ ಪದೇ ಪದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಈಕ್ವೇಟ್ ಮಾಡಿ, ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ಡಿವೈಡ್ ಮಾಡಿ ಆಯಿತಾ. ಮೂರನೇ ಸ್ಟೆಪ್ಪು ಮಲ್ಟಿಪ್ಲೈ ಮಾಡಿ. 45 ಸೆಕೆಂಡ್ ಕೇಳಿದರೆ 45 ಮಲ್ಟಿಪ್ಲೈ ಮಾಡಿ. 90 ಸೆಕೆಂಡ್ ಕೇಳಿದರೆ 90 ಸೆಕೆಂಡ್ ಮಲ್ಟಿಪ್ಲೈ ಮಾಡಿ. 10 ಸೆಕೆಂಡ್ ಕೇಳಿದ್ರೆ 10 ಸೆಕೆಂಡ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಬರುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಹೇಳಿ, ಟೇಬಲ್ಲು ಸರಿಯಾಗಿ ಕಲ್ತಿರ್ಬೇಕು ಆಯಿತಾ. ಇದು 5ಇಂದನೂ ಹೋಗುತ್ತೆ. 5 9 5, 5ಇಂದ ಹೋಗುತ್ತೆ. ಬೇಡ, 9 1 ಮಾಡೋಣ, ಸಿಂಪಲ್ ಆಗುತ್ತೆ, ಡೈರೆಕ್ಟ್ ಬರುತ್ತೆ. 9 1 9 5 9 5 45 ಆಯಿತಾ. 9 9 9 18 19 22 9 4 36. 9 4 36. 9 4 36 ಪಕ್ಕ 2 0 ಇದೆ, 2 0 ಹಾಕೊಂಡಿದ್ದೀನಿ ಆಯಿತಾ. 9 4 36 ಪಕ್ಕ 2 0 ಇದೆ, 2 0 ಹಾಕೊಂಡಿದ್ದೀನಿ. ಇದು 9 5 45. ಏನು ಬತ್ತು ಇದು? 5/400 ಬತ್ತು ಆಯಿತಾ. ಪುನಃ 5ಇಂದ ಹೋಗುತ್ತೆ. 5 1 5 8 5 8 ಪಕ್ಕ 0. 1/80 ಬಂತು. 1/80 ಅವರ್ ಬಂತು ಆಯಿತಾ. ಇದೆಯಾ 1/80 ಅವರು? ಅಲ್ಲಿಲ್ಲ. ಸೊ ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ. ಡೆಸಿಮಲ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ ಆಯಿತಾ? ಇಲ್ಲಿ ಮಾಡ್ತೀನಿ ನೋಡಿ. ಏಯ್ಟಿಯಿಂದ 1ನ್ನ ಡಿವೈಡ್ ಮಾಡಿ. ಆಗುತ್ತಾ? ಆಗಲ್ಲ. 0 ಪಾಯಿಂಟ್ ಇಟ್ಬಿಟ್ಟು 0 ಇಡಿ. ಈಗಲೂ ಆಗಲ್ಲ. ಇನ್ನೊಂದು 0 ಹಾಕಿ, ಇನ್ನೊಂದು 0 ಹಾಕಿ, ಈಗಾಗುತ್ತೆ. 80 1 80 ಆಯಿತಾ. ಕೆಳಗಡೆ 20 ಬಂತು. ಇದೆಯಾ? ಸುಮಾರಿದೆ. ನೆಕ್ಸ್ಟ್ ನೋಡಿ, 8 1 8 8 2 8 2 16 ಆಯಿತಾ. 160 ಆಯಿತು.
ಎಷ್ಟಾಗುತ್ತೆ, ಎಷ್ಟಾದ್ರೆ 200 160 ಅಂದರೆ 40 ಬಂತು. ಆಯಿತಾ, ಇದು ಆನ್ಸರು 0.012 0.012. ಆಲ್ಮೋಸ್ಟ್ ಆಪ್ಷನ್ ಏನು ಆಗುತ್ತೆ, ಆಪ್ಷನ್ ಡಿನೂ ಆಗುತ್ತೆ. ಆಯಿತಾ, ಈಗ ನೋಡಿ ಇಲ್ಲೇ ಸ್ಟಾಪ್ ಮಾಡ್ಬೋದು, ನೀವು ಬೇಕು ಅಂದರೆ ಇಲ್ಲೇ ಸ್ಟಾಪ್ ಮಾಡ್ಬೋದು. 0.012 ಆಪ್ಷನ್ ಡಿ ಯಲ್ಲಿದೆ ನೋಡಿ, ಆಪ್ಷನ್ ಡಿ ಯಲ್ಲಿ 0.012. ಆಯಿತಾ, 5 ಇದೆ, ಇನ್ನೊಂದು ಸ್ಟೆಪ್ ಮಾಡಿದ್ರೆ 5 ಬರುತ್ತೆ. ಸೊ ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ಆಯಿತಾ, ಬೇಕು ಅಂದರೆ ಇನ್ನೊಂದು ಸ್ಟೆಪ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ 0 ಹಾಕೊಳ್ಳಿ. 8 5 40, 8 5 40, ಪಕ್ಕ 0 ಇದೆ, 0 ಹಾಕೊಳ್ಳಿ, 0 0 0. ಆಯಿತಾ, ಫೈನಲ್ ಆನ್ಸರ್ ಬಂತು 0.0125. ಆಪ್ಷನ್ ಡಿ ಆನ್ಸರ್ ಬರುತ್ತೆ. ಆಯಿತಾ, 1/80 ಫ್ರಾಕ್ಷನ್ ಇದೆ, ಇದನ್ನು ಕನ್ವರ್ಟ್ ಮಾಡಿದ್ರೆ 0.0125 ಬರುತ್ತೆ. ಇದಕ್ಕೇನು ಬರುತ್ತೆ ಆಪ್ಷನ್ನು, ಇದಕ್ಕೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ ಒಂದು ಸೀರೀಸ್ ಆಫ್ ನಂಬರ್ ಕೊಟ್ಬಿಟ್ಟು, ಡೆಸಿಮಲ್ ನಂಬರ್ ಕೊಟ್ಬಿಟ್ಟು, ಒಂದೇ ಡಿಜಿಟ್ ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಈ ರೀತಿ ಒಂದೇ ಡಿಜಿಟ್ ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದನ್ನು ಅಡಿಷನ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ, ಫಸ್ಟ್ ಬರ್ಕೊಳ್ಳಿ 0.9 ಅಂತ ಬರ್ಕೊಳ್ಳಿ. ಆಯಿತಾ, ಅದಾದ್ಮೇಲೆ 9 ಇದೆ, 9ನ ಯಾವ ರೀತಿ ಬರ್ಕೊಳ್ತೀರಾ, 9.0 ಅಂತ ಬರ್ಕೋಬೇಕು. ಆಯಿತಾ, ನೆಕ್ಸ್ಟ್ ನೋಡಿ 9.99 ಇದೆ, ಫಸ್ಟ್ ಚುಕ್ಕಿ ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡು 9 ಇದೆ, ರೈಟ್ ಹ್ಯಾಂಡ್ ಸೈಡು 9 ಇದೆ. ಆಯಿತಾ, ನೆಕ್ಸ್ಟು 9.9 ಇದೆ, ಫಸ್ಟ್ ಚುಕ್ಕಿ ಬರ್ಕೊಳ್ಳಿ. 9 ಈ ಕಡೆ, 9 ಈ ಕಡೆ. ಆಯಿತಾ, ನೆಕ್ಸ್ಟು 9.09 ಇದೆ. ಆಯಿತಾ, ಫಸ್ಟ್ ಚುಕ್ಕಿ ಬರ್ಕೊಳ್ಳಿ. 9 ಈ ಕಡೆ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆ ಕಡೆ 0.9 ಇದೆ. ಆಯಿತಾ, ಎಲ್ಲನೂ ಆ್ಯಡ್ ಮಾಡಬೇಕು. ಆಯಿತಾ, ನೋಡಿ ಚುಕ್ಕಿ ಎಲ್ಲ ಒಂದೇ ಲೈನಲ್ಲಿ ಇರಬೇಕು. ಅಡಿಷನ್ನು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಚುಕ್ಕಿ ಎಲ್ಲ ಒಂದೇ ಲೈನ್ ಇರಬೇಕು. ಅಡಿಷನರ್ ಆಗಿರ್ಬೋದು, ಸಬ್ಟ್ರಾಕ್ಷನರ್ ಆಗಿರ್ಬೋದು, ಇದೆಲ್ಲ ಒಂದೇ ಲೈನಲ್ಲಿ ಇರಬೇಕು. ಆಯಿತಾ, 9 9 18ಕ್ಕೆ 8 1 ಕ್ಯಾರಿ, 9 1 9 9 18 9 3 27 27 28ಕ್ಕೆ 8 2 ಕ್ಯಾರಿ, 9 1 9 9 18 9 3 27 9 4 36 37 38 ನೋಡಿ 38.88 ಬಂತು. 38.8 ಅಂದರೆ ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅಡಿಷನ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಯಾವ ರೀತಿ ಬರ್ಕೋತೀರಾ, ಫಸ್ಟ್ ಇದನ್ನು ಬರ್ಕೊಳ್ಳಿ 777. ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಹಾಕೊಳ್ಳಿ, ಈ ಕಡೆ 7 7. ನೆಕ್ಸ್ಟ್ ನೋಡಿ 777 ಇದೆ, ಫಸ್ಟು ಡೆಸಿಮಲ್ ಪಾಯಿಂಟ್ ಹಾಕೋಬಿಡಿ. ಫಸ್ಟು ಡೆಸಿಮಲ್ ಪಾಯಿಂಟು ಈ ಕಡೆ 7 7 ಇದೆ, ಈ ಕಡೆ 7 7 ಇದೆ. ನೆಕ್ಸ್ಟ್ ನೋಡಿ ಡೆಸಿಮಲ್ ಪಾಯಿಂಟ್ ಹಾಕೊಳ್ಳಿ, ಆ ಕಡೆ 7 7 ಇದೆ, ಈ ಕಡೆ 7 ಇದೆ. ಆಯಿತಾ, ಕೇರ್ಫುಲ್ಲಾಗಿ ನೋಡಿ, ಡೆಸಿಮಲ್ ಪಾಯಿಂಟು ಒಂದೇ ಲೈನಲ್ಲಿ ಇರಬೇಕು, ಇದು ಒಂದೇ ಲೈನಲ್ಲಿ ಇರಬೇಕು. ಆಯಿತಾ, ಅಡಿಷನ್ ಕೇಳಿದರೆ ಅಡಿಷನ್ ಮಾಡಿ. 7 1 7 2 7 3 21ಕ್ಕೆ 1 2 7 7 2 7 3 21 22 23 2 23 2 7 7 14 15 16 863.31 ಬಂತು. ಆಯಿತಾ, 863.31 ಆಪ್ಷನ್ ಏನು ಬರುತ್ತೆ, 863 ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅಡಿಷನ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಇದನ್ನು ಬರ್ಕೊಳ್ಳಿ 0.5. ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ, ಫಸ್ಟ್ ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. ಡೆಸಿಮಲ್ ಪಾಯಿಂಟು ಈ ಕಡೆ 0.5 ಇದೆ, ಈ ಕಡೆ 0 ಇದೆ. ಆಯಿತಾ, ನೆಕ್ಸ್ಟ್ ನೋಡಿ ಫಸ್ಟು ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ, ಈ ಕಡೆ 0.05 ಇದೆ, ಈ ಕಡೆ 0 ಇದೆ. ನೆಕ್ಸ್ಟ್ 5.5, ಫಸ್ಟು 5.5 ಡೆಸಿಮಲ್ ಪಾಯಿಂಟು. ಆಯಿತಾ, ಈಗ ಆ್ಯಡ್ ಮಾಡಿ, ಅಡಿಷನ್ ಕೇಳಿದ್ದಾನೆ, ಅಡಿಷನ್ ಮಾಡಿ. ಇದು 5 ಆಗುತ್ತೆ, ಪುನಃ ಇದು 5 ಆಗುತ್ತೆ, 5 + 5 10 ಆಗುತ್ತೆ,
5 ಪ್ಲಸ್ 1 6 ಆಗುತ್ತೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ 6.055. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಫಸ್ಟ್ ಯಾವ್ದಾದ್ರು ಬರ್ಕೊಳ್ಳಿ, ಆಯಿತಾ? ಫಸ್ಟ್ ಯಾವ್ದಾದ್ರು ಬರ್ಕೊಳ್ಳಿ, ಫಸ್ಟ್ ಅದನ್ನೇ ಬರ್ಕೊಳ್ಳಿ ಬೇಕಾದ್ರೆ. ನೋಡಿ ನಿಮ್ಗೇನು ಚೇಂಜಸ್ ಕಾಣ. ಫಸ್ಟ್ ಇದನ್ನೇ ಬರ್ಕೋತೀರಾ? ಬರ್ಕೊಳ್ಳಿ. 3.003. ಫಸ್ಟ್ ಇದನ್ನು ಬರ್ಕೊಂಡ್ರಾ? ಅದಾದ್ಮೇಲೆ ಇದನ್ನು ಬರ್ಕೊಳ್ಳಿ. ಫಸ್ಟು ಡೆಸಿಮಲ್ ಪಾಯಿಂಟ್ ಹಾಕ್ಕೊಳ್ಳಿ. ರೈಟ್ ಹ್ಯಾಂಡ್ ಸೈಡು 0 3 ಇದೆ, ಲೆಫ್ಟ್ ಹ್ಯಾಂಡ್ ಸೈಡು 10 ಇದೆ, 0 1 10 ಇದೆ, ಆಯಿತಾ? 1.3. ಫಸ್ಟು ಡೆಸಿಮಲ್ ಪಾಯಿಂಟು ಈ ಕಡೆ 3 ಇದೆ, ಈ ಕಡೆ 1 ಇದೆ, ಆಯಿತಾ? ಇದು ಅಡಿಷನ್ ಮಾಡಿ, ಆಯಿತಾ? 3 ಇದೆ 3 ಇದೆ 3 ಇದೆ 3, ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ 3 1 4 1 ಇದೆ 1, 14.333 ಬಂತು, ಆಯಿತಾ? ಆಪ್ಷನ್ ಏನು ಬಂತು? ಕ್ವಶನ್ ನಂಬರ್ 10ಗೆ ಆಪ್ಷನ್ನು ಡಿ.